ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಮ್ಮು ಮತ್ತು ನೆಗಡಿಗೆಲ್ಲ, ಶೀತ ಇಂಥದಕ್ಕೆಲ್ಲ ನಾನು ಒಂದು ಕಷಾಯ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಶುಂಠಿ, ಕಾಳುಮೆಣಸು ಮತ್ತು ಧನ್ಯ ಇಲ್ಲ ಅಂದರೆ ಧನ್ಯ ಪೌಡ್ರೂ ಆಗುತ್ತೆ, ಮತ್ತು ಸಕ್ಕರೆ, ಸ್ವಲ್ಪ ಹಾಲು, ಅರಿಶಿನ ಪೌಡ್ರು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಹಾಲು ಹಾಕೋಣ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಹಾಲೆಲ್ಲ ಕಾಯಬೇಕು. ಹಾಲು ಹಾಕಿದ್ಮೇಲೆ ನೀವು ಗಟ್ಟಿ ಹಾಲು ಏನು ಹಾಕೋಬಾರ್ದು. ಅದಕ್ಕೆ ನಾವು ಎಷ್ಟು ಹಾಲು ಹಾಕಿರ್ತೀವೋ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದೀಲಿ ಅದು. ಯಾಕೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕುಡಿಬಾರ್ದು ನಾವು ಕಷಾಯನ, ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೇ ನಾವು ಕುಡಿಬೇಕು. ಶುಂಠಿ ನೋಡಿ, ಶುಂಠಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ನೀವು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೋದು, ಇಲ್ಲ ಜಜ್ಜಿಬಿಟ್ಟು ಹಾಕೋಬೋದು. ಜಜ್ಜಿ ಹಾಕಿದ್ರೆ ಅದು ಸಾರಾಂಶ ಎಲ್ಲ ಬಿಟ್ಕೊಳುತ್ತೆ. ಅದಕ್ಕೋಸ್ಕರ ನಾನು ಜಜ್ಜಿನೇ ಹಾಕ್ತಾಯಿದ್ದೀನಿ. ಕಾಳುಮೆಣಸು ಅಷ್ಟೇ, ನೀವು ಕಾಳುಮೆಣಸು ಹಂಗೆ ಉಂಡೆ ಮೆಣಸಾದ್ರೂ ಹಾಕೋಬೋದು, ಇಲ್ಲಾಂದರೆ ಪೌಡ್ರ್ ಮಾಡಿನೂ ಸಹ ಹಾಕೋಬೋದು. ನಾನಿಲ್ಲಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ, ಕಾಳುಮೆಣಸು ಹಾಕಲ್ಲ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊತಾರಲ್ಲ, ಅದಕ್ಕೆ ನಾನು ಮಾಡೋ ರೀತಿ ನಾನು ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ, ಇದೆಲ್ಲ ಸಕ್ಕರೆ ಹಾಕ್ಕೊಂಡು ನಾವು ಚೆನ್ನಾಗಿ ಹಾಲನ್ನ ಕುದಿಸ್ಕೋಬೇಕು. ಕುದಿಸಾದ್ಮೇಲೆ ನಾನು ಅದಕ್ಕೆ ನೋಡಿ ಇದು ಕಾಳುಮೆಣಸಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕು ಅಷ್ಟು ಹಾಕೋಬೋದು. ನಾನು ಸ್ವಲ್ಪ ಖಾರವಾಗಿರಲಿ ಅಂತಲೇ ನಾನು ಸ್ವಲ್ಪ ಕಾಳುಮೆಣಸಿನ ಪೌಡ್ರನ್ನ ಜಾಸ್ತಿ ಹಾಕಿದ್ದೀನಿ. ಮತ್ತು ಶುಂಠಿ, ಒಂದು ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಧನ್ಯ ಪೌಡ್ರೂ ಅಷ್ಟೇ, ನೀವು ಧನ್ಯ ಇದ್ದರೆ ಧನ್ಯ ಹಾಕೋಬೋದು, ಇಲ್ಲ ಅಂತ ಅಂದರೆ ಪೌಡ್ರು ನೋಡಿ, ನಾನೊಂದು ಅರ್ಧ ಸ್ಪೂನಷ್ಟು ಧನ್ಯ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕು. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡ್ರನ್ನು ಎಲ್ಲ ಹಾಕಿ ಚೆನ್ನಾಗಿ ಕುದಿಬೇಕದು. ಈ ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮೂಗೆಲ್ಲ ಕಟ್ಕೊಂಡಿರುತ್ತೆ, ಶೀತ ಇರುತ್ತೆ, ಮತ್ತು ಕೆಮ್ಮು ಇಂಥದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು. ಹಂಗಾಗಿ ಈ ಥರ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಕೋಲ್ಡ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ತಾಯಿರೋದು. ನಮ್ಮ ಮನೆಯಲ್ಲೂ ಕಾವಿಂಗೆ ಕೋಲ್ಡ್ ಎಲ್ಲ ಆಗಿದೆ, ಅದಕ್ಕೋಸ್ಕರನೇ ಈ ಥರ ಮಾಡೋವಳಿಗೆ ಕೊಡ್ತಾಯಿದ್ದೀನಿ. ಒಂದು 2 ಸಾರಿ ಚೆನ್ನಾಗಿ ಕುದಿಬೇಕದು. ಯಾಕೆ ಅಂದರೆ ಅದ್ರ ಸಾರಾಂಶ ಎಲ್ಲ ಬಿಟ್ಕೋಬೇಕಲ್ಲ ಅದರಲ್ಲಿ, ಹಾಲಿನಲ್ಲಿ. ಅದಕ್ಕೋಸ್ಕರ ಅದನ್ನು ಒಂದು 2 ಸಾರಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆಮೇಲೆ ನಾವು ಅದನ್ನು ಸೋಸ್ಕೊಬೇಕು. ಹೆಚ್ಚಾಗಿ ಜಾಸ್ತಿ ಹೀಟ್ ಬಾಡಿ ಇಂಥವ್ರಿಗೆಲ್ಲ ಇರುತ್ತೆ ನೋಡಿ, ಅಂಥವ್ರಿಗೆ ಇದನ್ನು ಕಷಾಯನ ಗಟ್ಟಿಯಾಗಿ ಮಾಡಿ ಕೊಡಬಾರ್ದು, ಸ್ವಲ್ಪ ತೆಳುವಾಗಿ ಮಾಡಿಕೊಡ್ಬೇಕು. ಇನ್ನೂ ಸ್ವಲ್ಪ ಬಾಡಿ ಎಲ್ಲ ಕೂಲಾಗಿರುತ್ತೆ ನೋಡಿ, ಅಂಥವರಿಗೆ ಗಟ್ಟಿಯಾಗಿದ್ರೂ ನಡೆಯುತ್ತೆ. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಹಾಲು ಹಾಕಬೇಕಾದ್ರೆ ನಾನು ಹೇಳ್ತೀನಿ ನೋಡಿ, ಹಾಲು ಹಾಕ್ತೀವಲ್ಲ ಅವಾಗೇ ನಾನು ಎಕ್ಸ್ಟ್ರಾ ನೀರು ಸೇರಿಸ್ತೀನಿ ನೋಡಿ. ಅದಕ್ಕೋಸ್ಕರನೇ ಸ್ವಲ್ಪ ತೆಳ್ಳಗಾಗಲಿ ಅಂತಲೇ ನಾನು ಎಕ್ಸ್ಟ್ರಾ ನೀರು ಸೇರಿಸೋದು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಕುದ್ದೈತೆ. ನಾನಿವಾಗ ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ನೋಡಿ, ಸ್ಟವ್ ಆಫ್ ಮಾಡಿದ್ರೂ ಇನ್ನೂ ಅದು ಕುದಿ ಬರ್ತಾನೆ ಇರುತ್ತೆ ನೋಡಿ. ಇವಾಗ ಆಯ್ತದು, ಕಷಾಯ ಎಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕಂತೂ. ಒಂಥರ ಗಂಟ್ಲೆಲ್ಲ ಖಾರವಾಗಿ ಚೆನ್ನಾಗಿರುತ್ತೆ. ಕೆಮ್ಮು ಈ ಥರ ಇದ್ದವ್ರಿಗಂತೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಗ್ಲಾಸಿಗೆ ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡ್ಕೊಂಡು ಅದು ಬಿಸಿ ಇದ್ದಾಗಲೇ ಕುಡಿದ್ರೆ ಚೆಂದ. ಗಂಟ್ಲಿಗೆಲ್ಲ ಒಂಥರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಕುಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಗ ಕೆಮ್ಮಿದ್ದವರಿಗೆಲ್ಲ ಬಿಸಿ ಇದ್ದಾಗ ಕುಡಿದ್ರೇ ಚೆಂದ ಅದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.